ನಮಸ್ಕಾರ, ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮಗೆ ಟೈಟಲ್ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ಇವಾಗ ತುಂಬಾ ಟ್ರೆಂಡ್ ಆಗ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಗಳಲ್ಲಿ ನೀವು ಎಲ್ಲೇ ನೋಡಿರ್ಬೋದು ಜಿಬ್ಲಿ ಫೋಟೋಸ್. ಇವಾಗ ಕಡಿಮೆ ಸಮಯದಲ್ಲಿ ಇವಾಗ ಒಂದು 4-5 ದಿನದಿಂದ ಇದು ತುಂಬಾ ಟ್ರೆಂಡ್ ಆಗ್ತಾ ಇದೆ. ನೀವು ಯಾರ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ನೋಡಿ ಅಥವಾ ಯಾರೇ ವಾಟ್ಸಪ್ ನೋಡಿ, ಯಾವುದೇ ಇನ್ಸ್ಟಾಗ್ರಾಮ್ ನೋಡಿದ್ರು ಕೂಡ ಜಿಬ್ಲಿ ಫೋಟೋಸು ತುಂಬಾ ವೈರಲ್ ಆಗ್ತಾ ಇದೆ. ಸೊ ಇವಾಗ ಇದರಿಂದ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನು ಕೂಡ ಕದಿಬೋದು. ಹಾಗೆ ಇದರಿಂದ ನಿಮಗೆ ತೊಂದರೆನೂ ಕೂಡ ಆಗಬಹುದು. ಇನ್ ಫ್ಯೂಚರಲ್ಲಿ ಇವತ್ತಾಗದೇ ಇರ್ಬೋದು, ಬಟ್ ಇನ್ ಫ್ಯೂಚರಲ್ಲಿ ಆಗಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಸೈಬರ್ ತಜ್ಞರು ತಿಳಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ಯಾರು ಕೂಡ ಈ ಒಂದು ಜಿಬ್ಲಿ ಅಪ್ಲಿಕೇಶನ್ ಯಾರು ಕೂಡ ಯೂಸ್ ಮಾಡಬೇಡಿ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ. ಇದರಿಂದ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಕೂಡ ಸಿಗಬಹುದು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಅದು ಹೇಗೆ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುವಂಥ ವಿಡಿಯೋನೇ ಇದಾಗಿರುತ್ತೆ. ಸೊ ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜಿಬ್ಲಿ ಫೋಟೋಸ್ ಇದು ಕಡಿಮೆ ಸಮಯದಲ್ಲಿ ಕಡಿಮೆ ದಿನದಲ್ಲಿ ತುಂಬಾ ಫೇಮಸ್ ಆಯಿತು. ಜಿಬ್ಲಿ ಫೋಟೋಸ್ ಇವಾಗ ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಒಂದು ಫೋಟೋಸ್ನ ಅಪ್ಲೋಡ್ ಮಾಡಿದರೆ ಅಲ್ಲಿ ಜಿಬ್ಲಿ ಫೋಟೋಸ್ ಆಗಿ ಕನ್ವರ್ಟ್ ಮಾಡಿ ನಮಗೆ ಕೊಡ್ತಾರೆ. ಇದು ತುಂಬಾ ಟ್ರೆಂಡ್ ಆಗಿದೆ. ಇವಾಗ ಯಾರ ವಾಟ್ಸಪ್ ನೋಡಿದ್ರು ಕೂಡ ಜಿಬ್ಲಿ ಫೋಟೋಸೇ ಹಾಕೊಂಡಿರ್ತಾರೆ. ಯಾರ ಇನ್ಸ್ಟಾಗ್ರಾಮ್ ಆಗಲಿ, ಯಾರು ಫೇಸ್ಬುಕ್ಲಾಗಲಿ ಅಥವಾ ಯೂಟ್ಯೂಬ್ಗಳಲ್ಲಾಗಲಿ ಜಿಬ್ಲಿ ಫೋಟೋಸ್ನೇ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಇದರಿಂದ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನ ಕದಿಯೋದಕ್ಕೆ ತುಂಬ ಈಸಿ ಆಗ್ತಾ ಇದೆ. ಇವಾಗ ಸೈಬರ್ ಕಳ್ಳರಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇವಾಗ ಈ ಅಪ್ಲಿಕೇಶನ್ ಕಂಡುಹಿಡಿದಿರೋದು ನಮ್ಮ ದೇಶದಲ್ಲ, ಬೇರೆ ದೇಶದ. ಸೊ ಇದು ಕಡಿಮೆ ಸಮಯದಲ್ಲೇ ತುಂಬಾ ಫೇಮಸ್ ಆಯಿತು. ಅದು ಹೇಗೆ ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನ ಕದೀತಾರೆ ಅಂತಂದರೆ, ಇವಾಗ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಾಗ ನೀವು ಅದನ್ನ ರೂಲ್ಸ್ಗಳನ್ನ ಏನು ಕಂಡೀಷನ್ಸ್ನು ಓದ್ದೇನೆ ನೀವು ಹಲೋ ಕೊಟ್ಬಿಟ್ಟಿರ್ತೀರಾ. ಅಲ್ಲಿ ನಿಮ್ಮ ಇಮೇಲ್ ಐ ಡಿನೂ ಕೂಡ ಕೇಳುತ್ತೆ. ಕೆಲವೊಂದಿಷ್ಟು ಜನ ಇಮೇಲ್ ಐ ಡಿನೂ ಕೂಡ ಕೊಟ್ಟಿರ್ತಾರೆ. ನೀವು ಇವಾಗ ಒಂದು ಫೋಟೋಸ್ನ ಅಪ್ಲೋಡ್ ಮಾಡಿ ಅದನ್ನು ಜಿಬ್ಲಿ ಕನ್ವರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತೀರಾ. ಆ ಒಂದು ಡೇಟಾ ಏನಿರುತ್ತೆ, ನೀವು ಒರಿಜಿನಲ್ ಫೋಟೋನ ಏನು ಕಳಿಸಿರ್ತೀರ ಆ ಒಂದು ಫೋಟೋ ಅವ್ರ ಹತ್ರ ಹಾಗೆ ಉಳ್ಕೊಳ್ಳುತ್ತೆ. ಆ ಒಂದು ಫೈಲ್ ಅವ್ರ ಹತ್ರ ಹಾಗೆ ಉಳ್ಕೊಳ್ಳುತ್ತೆ. ಇವತ್ತು ಏನು ತೊಂದರೆ ಆಗಲಿಲ್ಲ ಅಂತಂದರೆ ಇನ್ ಫ್ಯೂಚರಲ್ಲಿ ಯಾವಾಗ ಬೇಕಿದ್ರೂ ಕೂಡ ತೊಂದರೆ ಆಗ್ಬೋದು. ಮತ್ತು ನೀವು ಕಂಪ್ಲೇಂಟ್ ಕೊಟ್ಟರು ಕೂಡ ಅವರೇ ನಿಮ್ಮ ಹತ್ರ ಕದ್ದಿರಲ್ಲ. ಇವಾಗ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದ್ರೂ ಕೂಡ ಅವರು ನಿಮ್ಮ ಹತ್ರ ಬಂದು ನಿಮ್ಮ ಯಾವುದೇ ಪರ್ಸ್ನಲ್ ಇನ್ಫಾರ್ಮೇಷನ್ ಅವರು ಕದ್ದಿರಲ್ಲ. ನೀವೇ ಕೊಟ್ಟಿರ್ತೀರಲ್ವ. ಈಗ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಾಗ ಇಮೇಲ್ ಐ ಡಿ ಕೆಲವೊಬ್ಬರೊಬ್ಬರು ಹಾಕಿರ್ತಾರೆ, ಕೆಲವೊಬ್ಬೊಬ್ಬರು ಬುದ್ಧಿವಂತರು ಕೂಡ ಇರ್ತಾರೆ, ಅದನ್ನೆಲ್ಲ ಸ್ಕಿಪ್ ಮಾಡಿರ್ತಾರೆ, ಬಟ್ ಹಾಕಿರಲ್ಲ. ಬಟ್ ಆದರೆ ನೀವು ಕಳಿಸಿರುವಂಥ ಫೋಟೋಸು ಅವ್ರ ಹತ್ರ ಫೈಲ್ ಹಾಗೆ ಉಳ್ಕೊಂಡಿರುತ್ತೆ. ಸೊ ಅದರಿಂದನೂ ಕೂಡ ಇನ್ ಫ್ಯೂಚರಲ್ಲಿ ತೊಂದರೆ ಆಗ್ಬೋದು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಇವಾಗ ಏನಾಗುತ್ತೆ ಅಂತಂದರೆ, ಏನಾದರೂ ಮುಂದೆ ತೊಂದರೆ ಆಯಿತು, ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಎಲ್ಲ ಅವ್ರು ಹಾಗೆ ಇಟ್ಕೊಂಡಿರ್ತಾರೆ. ಏನಾದರೂ ಸೈಬರ್ ವಂಚಕರು ಇದ್ದೇ ಇರ್ತಾರಲ್ವ, ಸೈಬರಲ್ಲಿ ಏನಾದರೂ ನಿಮ್ಮ ಫೋಟೋಗಳನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ಅಥವಾ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ತೊಗೊಂಡು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋವಂಥದ್ದು. ಸೊ ಈ ರೀತಿ ತುಂಬಾ ನಡೀತಾ ಇದೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ನೋಡಿರ್ಲೇಬೋದು. ಸೊ ಅಂಥವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಜಿಬ್ಲಿ ಅಪ್ಲಿಕೇಶನಿಂದ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ನೀವು ಒಂದು ಫೋಟೋನ ಕೊಟ್ಟಿರ್ತೀರಲ್ವ, ಅದನ್ನು ಕನ್ವರ್ಟ್ ಮಾಡಿ ಅಂತ ಹೇಳಿರ್ತೀರ, ಮಾಡಿ ಕೊಡ್ತಾರೆ. ಆ ಡೇಟಾ ಅವ್ರ ಹತ್ರ ಹಾಗೆ ಉಳ್ಕೊಳ್ಳುತ್ತೆ. ಹಾಗೆ ಕೆಲವೊಂದಿಷ್ಟು ಜನ ಇಮೇಲ್ ಐ ಡಿ ಆಗಲಿ ಅಥವಾ ಪರ್ಸ್ನಲ್ ಇನ್ಫಾರ್ಮೇಷನ್ ಆಗಲಿ ಕೂಡ ಕೊಟ್ಟಿರ್ತಾರೆ, ಅದು ಕೂಡ ಅವ್ರ ಹತ್ರ ಡೇಟಾ ಹಾಗೆ ಉಳ್ಕೊಳ್ಳುತ್ತೆ. ಇನ್ ಫ್ಯೂಚರ್ ನಿಮಗೆ ಏನಾದರೂ ತೊಂದರೆ ಆಯಿತು ಅಂತ ಅಂದ್ಕೊಳ್ಳಿ, ಅವಾಗ ಹೋಗಿ ನೀವು ಕಂಪ್ಲೇಂಟನ್ನು ಕೊಡ್ತೀರಾ. ಹೇಗೆ ಕೊಡ್ತೀರಾ? ಅವ್ರೇನು ನಿಮ್ಮ ಹತ್ರ ಕದ್ದಿರಲ್ಲಲ್ವ. ಏನೋ ಸೈಬರ್ ಏನಾದರೂ ಕ್ರೈಮ್ ಆಯಿತು ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಮೇಲೆ, ಅಥವಾ ನಿಮ್ಮ ಫೋಟೋನೇ ಮಿಸ್ಯೂಸ್ ಆಯಿತು ಅಂದ್ಕೊಳ್ಳಿ, ಅವಾಗ ನೀವು ಕಂಪ್ಲೇಂಟ್ ಹೇಗೆ ಕೊಡ್ತೀರಾ? ನೀವೇ ಅಪ್ಲೋಡ್ ಮಾಡಿರ್ತೀರಲ್ವ, ನೀವೇ ನಿಮ್ಮ ಡೇಟಾನ ಅವ್ರ ಹತ್ರ ಕೊಟ್ಟಿರ್ತೀರ. ಸೊ ಅವಾಗ ಯಾರನ್ನ ಅಂತ ಕಂಡುಹಿಡಿತಾರೆ? ಈ ಅಪ್ಲಿಕೇಶನ್ ಕಂಡುಹಿಡಿದಿರುವಂಥದ್ದು ಬೇರೆ ದೇಶದಿಂದ. ಸೊ ಈ ರೀತಿ ಎಲ್ಲ ಸೈಬರ್ ವಂಚನೆಗಳು ನಡಿಬೋದು ಅಂತ ಹೇಳ್ಬಿಟ್ಟು ಈಗ ಸೈಬರ್ ತಜ್ಞರು ಎಲ್ಲರಿಗೂ ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ಬಿಟ್ಟು ಎಚ್ಚರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು ಕೂಡ ಇನ್ನು ಮುಂದೆ ಈ ಜಿಬ್ಲಿ ಅಪ್ಲಿಕೇಶನ್ ಏನಿದೆ ಅದನ್ನು ಡೌನ್ಲೋಡ್ ಮಾಡೋದಕ್ಕೂ ಹೋಗ್ಬೇಡಿ, ಹಾಗೆ ಫೋಟೋಸು ಕೂಡ ಎಡಿಟ್ ಮಾಡೋದಕ್ಕೆ ಹೋಗ್ಬೇಡಿ. ಈ ಹಿಂದೆನೂ ಕೂಡ ಒಂದು ಇದೇ ರೀತಿಯಾದಂಥ ಒಂದು ಅಪ್ಲಿಕೇಶನ್ ಕೂಡ ಶಾರ್ಟ್ ಪೀರಿಯಡಲ್ಲಿ ಫೇಮಸ್ ಆಯಿತು. ಬಟ್ ಅದನ್ನು ಇಮಿಡಿಯೇಟಾಗಿ ಎಲ್ಲರೂ ಕೂಡ ಬಿಟ್ಬಿಟ್ರು. ಅದು ಕೂಡ ಇದೇ ರೀತಿ ವಂಚನೆಗೆ ಆಗ್ಬೋದು ಅಂತೇಳಿ ತಿಳಿದು ಎಲ್ಲರೂ ಕೂಡ ಅದನ್ನು ಬಿಟ್ಟಿದ್ರು. ಮತ್ತು ಇವಾಗ ಇದು ಶಾರ್ಟ್ ಪೀರಿಯಡಲ್ಲಿ ಈ ಜಿಬ್ಲಿ ಅಪ್ಲಿಕೇಶನ್ನು ತುಂಬಾ ಫೇಮಸ್ ಆಗ್ಬಿಡ್ತು. ಸೊ ಇದರಿಂದ ಇನ್ ಫ್ಯೂಚರಲ್ಲಿ ಇವಾಗೂ ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಇನ್ ಫ್ಯೂಚರಲ್ಲಾದರೂ ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ನಮ್ಮ ಹುಷಾರಲ್ಲಿ ನಾವಿರಬೇಕಲ್ವ. ಸೊ ಹಾಗಾಗಿ ಯಾರು ಕೂಡ ಇನ್ನು ಮುಂದೆ ಜಿಬ್ಲಿ ಅಪ್ಲಿಕೇಶನ್ ಫೋಟೋ ಎಡಿಟ್ ಮಾಡೋದಾಗಲಿ ಅಥವಾ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದಾಗಲಿ ಯಾರು ಕೂಡ ಮಾಡಬೇಡಿ. ಇದು ನಿಮ್ಮ ಸೇಫ್ಟಿಗೆ ತುಂಬಾ ಒಳ್ಳೆಯದು. ಹಾಗೆ ಅಲ್ಲೂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಫೋಟೋಸು ಕೂಡ ಅಪ್ಲೋಡ್ ಮಾಡುವಾಗ ಕೆಲವೊಂದಿಷ್ಟು ರೂಲ್ಸು ರೆಗ್ಯುಲೇಷನ್ಗಳು ಕೂಡ ಕೇಳುತ್ತೆ. ಅಲ್ಲಿ ಕೆಲವೊಂದಿಷ್ಟು ಜನ ಟೈಮ್ ಇರುತ್ತೆ, ಓದ್ತಾರೆ, ಕೆಲವೊಂದಿಷ್ಟು ಜನ ಟೈಮ್ ಇರಲ್ಲ, ಅಲ್ಲೋ ಅಂತ ಕೊಟ್ಬಿಡ್ತಾರೆ. ಸೊ ಅಂಥವರಿಗೆ ತೊಂದರೆ ಆಗೋದಂತೂ ಸಹಜ. ಸೊ ಹಾಗಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಯಾರು ಕೂಡ ಜಿಬ್ಲಿ ಫೋಟೋಸ್ನ ಯೂಸ್ ಮಾಡಬೇಡಿ, ಅವಾಯ್ಡ್ ಮಾಡಿ ಅಂತ ಹೇಳ್ಬಿಟ್ಟು ಸೈಬರ್ ತಜ್ಞರು ತಿಳಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ತುಂಬಾ ಟ್ರೆಂಡ್ ಆಗಿದೆ. ಯಾರು ನೋಡಿದ್ರು ಕೂಡ ಈ ಜಿಬ್ಲಿ ಫೋಟೋಸ್ನೇ ಹಾಕೋತಾ ಇದ್ದಾರೆ.
ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ, ಯಾರೂ ಕೂಡ ಈ ರೀತಿ ವಂಚನೆಗಳಿಗೆ ಒಳಗಾಗಬೇಡಿ ಅಂತ ಹೇಳೋದು ಅಷ್ಟೇ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದಂಥವ್ರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.